ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೇಳ್ಪುರಿ ರೆಸಿಪಿ ಹಾಕ್ತಾ ಇದ್ದೀನಿ. ಬೇಳ್ಪುರಿಗೆ ನಾನು ಇಲ್ಲಿ ಚುರುಮುರಿಗೆ ನಾನು ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಚುರುಮುರಿ ಹಾಕ್ಕೊಂಡು ಈ ಥರ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಬೇಳ್ಪುರಿ ಈ ಥರ ಒಂದು ಪಾತ್ರೆಗೆ ನಾನು ಚುರುಮುರಿ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಸೌತೆಕಾಯಿ ಮತ್ತು ಟೊಮೆಟೊ ಹಾಕ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ, ತಕ್ಕಷ್ಟು ಉಪ್ಪು ಮತ್ತು ಪುದೀನ ಪೇಸ್ಟ್, ಪುದೀನ ಚಟ್ನಿ ಹಾಕ್ತಾ ಇದ್ದೀನಿ. ಪುದೀನಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿದ್ದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೀಠಾ ಚಟ್ನಿ. ಇವಾಗ ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಳ್ತೀನಿ. ಸ್ವಲ್ಪ ಮಿಕ್ಸ್ ಖಾರ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇನ್ನೊಂದು ಥರ ಬೇಳೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಎಲ್ಲ ಥರದ್ದು ಸಲಾಡ್ ಹಾಕ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರ್ ಪುಡಿ, ಮೀಠಾ ಚಟ್ನಿ, ಮಿಕ್ಸ್ ಖಾರ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಲಿಂಬೆಹಣ್ಣು. ಫ್ರೆಂಡ್ಸ್, ಇವಾಗ ಇದಕ್ಕೊಂದು ಸ್ವಲ್ಪ ಪಾನಿಪುರಿಗಳನ್ನ ಕಟ್ ಮಾಡಿ ಈ ಥರ ಪುಡಿ ಮಾಡಿ ಹಾಕಬೇಕು. ಈ ಬೇಳೆ ಸ್ವಲ್ಪ ಖಟ್ಟ ಮಿಠ ಇರುತ್ತೆ, ಸ್ವೀಟ್ ಮತ್ತು ಹುಳಿ ಇರುತ್ತೆ. ಆ ಬೇಳು ಇನ್ನೊಂದು ಮಾಡಿದ್ಮೇಲೆ ಅದು ಪುದೀನ ಹಾಕಿದ್ದು ಸ್ವಲ್ಪ ಖಾರ ಇರುತ್ತೆ. ಫ್ರೆಂಡ್ಸ್, ಇವಾಗ 2 ಥರ ಬೇಳೆ ರೆಡಿ ಆಗಿದೆ. ನೀವು ಈವ್ನಿಂಗ್ ಟೈಮ್ನಲ್ಲಿ ಈ ಥರ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ ಫ್ರೆಂಡ್ಸ್.